ಯಾರ್ಲದು ನಮ್ದೇ ವಿಡಿಯೋ ಮಾಡ್ಬೇಕಪ್ಪ ನೀನು ನಮ್ಮಲ್ಲಿ ಗಿರೀಟ್ ಮಾಡ್ಬೇಕು. ಇದು ನಮ್ಮ ಅತ್ತೆ ಲಲಿತಮ್ಮ. ಸುಂದರ ಏನೋ ಮಾಡ್ತೈತೆ. ಎಷ್ಟು ಹಾಕ್ಬೇಕಂತೆ? ಹತ್ರಕ್ಕೆ ಬಾ. ಇನ್ನೂ ಸಣ್ಣ ಕಟ್ ಮಾಡಬೇಕಾಯ್ತು, ದಪ್ಪ ಕಟ್ ಮಾಡ್ತಾಯಿದ್ದೆ. ಅದು ಹಂಗೆ ಕಲ್ಸೋಕ್ಕಾಗೋದಿಲ್ಲ, ದಪ್ಪ ಇದ್ರಿ ಈರುಳ್ಳಿ. ಎರಡು ಲೀಟ್ರ್ ತಂದ ಎಣ್ಣೆ 2 ತರಬೇಕು ತಾನು. ಕಾರ್ನ್ಫ್ಲೋರ್ ಯಾಕೆ ತಂದೆ? ಮೈದಾ ಹಿಟ್ಟಲ್ಲೇ ರೋಲ್ ಮಾಡ್ಬಿಟ್ಟು ಹಾಕ್ಬೋದಾಗಿತ್ತು. ಆ ರೆಸಿಪಿ ಎಲ್ಲ ಐತೆ, ತೋರಿಸಿ ನಾನು ಒಂದ್ಸತಿ ನೋಡ್ತೀನಿ. ಅದೆಲ್ಲ ತೋರಿಸ್ಬೋದಮ್ಮ. ಮಿಕ್ಸಿ ಇಲ್ಲಮ್ಮ. ಕುದೈತಮ್ಮ ಇದು ಫಸ್ಟ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಬನ್ನಿ ನಿಮಗೊಂದು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್
ರೆಸಿಪಿ ಜೊತೆ ಈ ವಿಡಿಯೋನ ನಾನು ಶುರು ಮಾಡ್ತಾಯಿದ್ದೀನಿ. ಈ ರೆಸಿಪಿ ಹೆಸರು ಬಂದು ಮೊಟ್ಟೆ ಸ್ನ್ಯಾಕ್ಸ್. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಈಸಿ ಕೂಡ. ನೀವು ನೋಡ್ತಾ ಇರೋದಂಗೆ ಫಸ್ಟು 4-5 ಮೊಟ್ಟೆನ ಬೇಯಿಸ್ಬಿಟ್ಟು ಅದನ್ನು ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ತುರಿದು ಇಟ್ಕೊಂಡಿದ್ದೀನಿ. ಅದ್ರಿಗೆ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಮಗೆ ಬೇಕು ಅಂದರೆ ಟೊಮೆಟೊ ಆ್ಯಡ್ ಮಾಡಿಕೊಡಿ. ಇಲ್ಲ ನನಗೆ ಮೊಟ್ಟೆ ಬೇಡ ಅಂದರೆ ನೀವು ಅದ್ರ ಜೊತೆಗೆ ಬೇಯಿಸಿರೋ ಆಲೂಗೆಡ್ಡೆ, ಪನ್ನೀರ್ ಮತ್ತು ಕಾರ್ನ್ ಇದನ್ನೆಲ್ಲ ಸೇರಿಸ್ಕೊಬೋದು. ಇಷ್ಟ ಆದಮೇಲೆ ನೆಕ್ಸ್ಟು ಸ್ವಲ್ಪ ಖಾರಕ್ಕೆ ನಿಮಗೆ ಸ್ವಲ್ಪ ಚಿಲ್ಲಿ ಪೌಡರ್, ಹಸಿಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಿ, ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಖಾರ ಆದರೆ ಮಕ್ಕಳಿರೋದ್ರಿಂದ ಸ್ವಲ್ಪ ಜಾಸ್ತಿ ಖಾರ ಆದರೆ ತಿನ್ನೋಕ್ಕೆ ಇದು ಮಾಡ್ತಾರೆ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಚಿಲ್ಲಿ ಪೌಡರ್ ಇಷ್ಟು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ 1-2-3 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಂಡು ನೀಟಾಗಿ ನೀರು ಹಾಕ್ಕೊಬಾರ್ದು, ಹತ್ರಲ್ಲೇ ಟೊಮೆಟೊ ಎಲ್ಲ ಸ್ವಲ್ಪ ಹಾಕಿರ್ತೀವಲ್ಲ ಹತ್ರಲ್ಲೇ ನೋಡಿಕೊಂಡು ನೀಟಾಗಿ ಕಲಿಸ್ಕೊಬೇಕು. ಈ ಥರ ನೀಟಾಗಿ ಕಲಿಸ್ಕೊಳ್ಳಿ. ಸ್ವಲ್ಪನೇ ಕಲಿಸ್ಕೊಳ್ಳಿ, ಬಟ್ ಯಾವುದೇ ಕಾರಣಕ್ಕೂ ನೀರನ್ನ ಸೇರ್ಸೋಕ್ಕೆ ಹೋಗ್ಬಿಡಿ. ನೀರು ಸೇರಿಸಿದ್ರೆ ಅದು ಹಾಳಾಗ್ಬಿಡುತ್ತೆ. ನೋಡಿಕೊಂಡು ಸ್ವಲ್ಪ ಉಂಡೆ ಬರ್ತಾಯಿಲ್ಲ ಅಂದರೆ ಸ್ವಲ್ಪ ಮೈದಾ ಹಿಟ್ಟು ಸೇರಿಸ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ರಫಾಗಿ ಮಿಕ್ಸ್ ಮಾಡೋಕ್ಕೋ ಸ್ಮೂತಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ಸ್ನ್ಯಾಕ್ಸ್ ರೆಸಿಪಿ ಆಗಿರೋದ್ರಿಂದ ಈ ಥರ ರೆಸಿಪಿ ಎಲ್ಲ ನಾವು ಆದಷ್ಟು ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಈ ಥರ ಉಂಡೆ ಕಟ್ಟಬೇಕಾದ್ರೆ ಅದು ನಮಗೆ ಉಂಡೆ ಸಿಗೋದಿಲ್ಲ. ಅದಕ್ಕೋಸ್ಕರ ನೋಡಿಕೊಂಡು ನೀಟಾಗಿ ಉಂಡೆ ಕಟ್ಕೊಳ್ಳಿ. ಬನ್ನಿ ನೆಕ್ಸ್ಟು ಪ್ರೊಸೀಜರ್ ಏನಿದೆ ಅಂತ ನೋಡೋಣ. ನೆಕ್ಸ್ಟು ಒಂದು 3-4 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಯಾವ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ ಥರ ನೋಡಿಕೊಂಡು ಮಿಕ್ಸ್ ಮಾಡ್ಕೊಬೇಕು. ಜೊತೆಗೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಬೇಕು. ಯಾಕೆಂದರೆ ನಾವು ಅದರಲ್ಲಿ ಡಿಪ್ ಮಾಡೋದ್ರಿಂದ ಸ್ವಲ್ಪ ಮೇಲ್ಗಡೆ ಲೇಯರು ಸಪ್ಪೆ ಬರಬಾರ್ದಲ್ವ, ಅದಕ್ಕೋಸ್ಕರ ಅದನ್ನು ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡು ಈ ಥರ ಸ್ವಲ್ಪ ಆದಷ್ಟು ಚಿಕ್ಕದಾಗಿ ಉಂಡೆ ಕಟ್ಕೊಳ್ಳೋಲ್ಲ, ತುಂಬ ದಪ್ಪ ಬೇಡ, ಮೀಡಿಯಮ್ ಸೈಜ್ ಯಾವ ಸೈಜು ಒಂದು ನಿಂಬೆಹಣ್ಣಿನ ಚಿಕ್ಕದು ನಿಂಬೆಹಣ್ಣು ಸೈಜ್ ಯಾವ್ದು ಬರುತ್ತೋ ಆ ಥರ ನಾವು ಉಂಡೆ ಕಟ್ಕೊಳ್ಳೋದು. ತುಂಬ ಉಂಡೆ ದಪ್ಪ ಕಟ್ಕೊಂಡ್ಬಿಟ್ರೆ ಅದು ಒಳಗಡೆ ಕುಕ್ ಆಗದೆ ಇರೋ ಥರ ಇರುತ್ತೆ. ಆದಷ್ಟು ಸ್ವಲ್ಪ ಸಣ್ಣಕ್ಕೆ ಕಟ್ಕೊಳ್ಳೋಣ ಇದನ್ನು. ನೆಕ್ಸ್ಟು ಒಂದು ಕಡೆ ಬಾಣಲಿಲಿ ಎಣ್ಣೆ ಕಾಯೋಕ್ಕಿಕ್ಕನ ಈ ಉಂಡೆ ಮುಳುಗೋವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನಿಮ್ಮ ಮಾಡಿರೋ ಉಂಡೆ ಯಾವ ಥರ ಸೈಜ್ ಇದೆ ಅದ್ರ ಮೇಲೆ ಇದು ಕೂಡ ಡಿಪೆಂಡ್ ಆಗುತ್ತೆ. ನೋಡ್ತಾ ಇರ್ಬೋದು ಯಾವ ಥರ ನಾವು ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನೀವು ಹೇಳ್ದಂಗೆ ನಮಗೆ ಮೊಟ್ಟೆ ಬದಲು ವೆಜ್ ಮಾಡ್ತೀನಿ ಅಂದರೆ ಬೇಯಿಸಿರೋ ಆಲೂಗೆಡ್ಡೆಗೆ ಪನ್ನೀರು, ಕಾರ್ನು, ಸೇಮ್ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಹಾಕೋಕ್ಕೆ ಹೋಗಬೇಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ ಈ ಥರ ಹಾಕ್ಕೊಂಡು ಸಹ ಮಿಕ್ಸ್ ಮಾಡ್ಕೊಬೋದು. ಜೊತೆಗೆ ನಮಗಿಲ್ಲ ಎಕ್ಸ್ಟ್ರಾ ಇದು ಬೇಕು ಅಂದರೂ ಚೀಸ್ ಸಹ ಹಾಕೋಬೋದು. ಚೀಸ್ ಹಾಕ್ಕೊಂಡ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಉಂಡೆ ಕಟ್ಕೊಂಡಾದ್ಮೇಲೆ ನೋಡಿ ಎಣ್ಣೆಗೆ ಹಾಕಿದ ತಕ್ಷಣ ಈ ಥರ ಎಣ್ಣೆ ಇದರಲ್ಲಿ ಕಾಯಬೇಕು. ಫಸ್ಟು ಉಂಡೆನ ಮೈದಾ ಹಿಟ್ಟಲ್ಲಿ ನೀಟಾಗಿ ಡಿಪ್ ಮಾಡಿಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಮಾಡೋದು ಅಂತ. ನೋಡಿ ಈ ಥರ ಮೈದಾ ಹಿಟ್ಟಲ್ಲಿ ನೀಟಾಗಿ ಡಿಪ್ ಮಾಡಿಕೊಂಡು ಬ್ರೆಡ್ ಒಳಗಡೆ ಹಾಕ್ಬಿಟ್ಟು ನೀಟಾಗಿ ರೋಲ್ ಮಾಡ್ಕೋಬೇಕು. ಇದರಲ್ಲಿ ಹುಷಾರು ಫ್ರೆಂಡ್ಸ್, ಏಕೆಂದರೆ ನಾವು ಮೈದಾ ಹಿಟ್ಟಲ್ಲಿ ಹಾಕಿದ ತಕ್ಷಣ ಸ್ವಲ್ಪ ಉಂಡೆ ಹಂಗೆ ಹಿಂಗೆ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನೋಡಿಕೊಂಡು ನೀವು ಮೈದಾ ಹಿಟ್ಟಲ್ಲಿ ಹಾಕ್ಕೊಳ್ಳಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಜ ತುಂಬಾ ಈಸಿ, ಬೇಗನೆ ಆಗಿಬಿಡುತ್ತೆ. ಆ ಬ್ರೆಡ್ ಕ್ರಮ್ಸ್ ಅಷ್ಟೇ ನಾನು ಮನೆಯಲ್ಲೇ ಬ್ರೆಡ್ಡನ್ನು ಪೌಡ್ರ್ ಮಾಡ್ಕೊಂಡಿರ್ಬೋದು. ನೀವು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನೋಡಿದ್ದೀರಾ ಅಂದ್ಕೊತೀನಿ. ಒಂದು 3-4 ಬ್ರೆಡ್ನ ಮಿಕ್ಸಿಲಿ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿರೋದು. ಇಲ್ಲ ರೆಡಿಮೇಡ್ ಸಹ ಸಿಗುತ್ತೆ. ನಾನು ಮನೇಲಿ ಬ್ರೆಡ್ ಇತ್ತಲ್ಲ, ಸೊ ಅದಕ್ಕೋಸ್ಕರ ನಾನು ಬ್ರೆಡ್ನ ಮನೆಯಲ್ಲೇ ಪೌಡ್ರ್ ಮಾಡ್ಕೊಂಡಿರೋದು. ನೀವು ಬೇಕಂದರೆ ಅಂಗಡಿಯಿಂದ ತಂದು ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ಥರ ಒಂದೊಂದನ್ನೇ ಫಸ್ಟು ಮೈದಾ ಹಿಟ್ಟಲ್ಲಿ ಹಾಕ್ಕೊಳ್ಬೇಕು. ಆಮೇಲೆ ಬ್ರೆಡ್ ಒಳಗಡೆ ಹಾಕ್ಬಿಟ್ಟು ನೀಟಾಗಿ
ಬ್ರೆಡ್ಡನ್ನೆಲ್ಲ ರೋಲ್ ಮಾಡಿಕೊಂಡು ಎಣ್ಣೆ ಒಳಗಡೆ ಹಾಕಬೇಕು. ಎಣ್ಣೆಯಲ್ಲೂ ಅಷ್ಟೇ ಸರ್, ಹಾಕಿದ ತಕ್ಷಣ ಯಾವುದೇ ಕಾರಣಕ್ಕೂ ತಿರುಗ್ಸೋಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ಉಂಡೆ ಒಡೆದೋಗೋ ಚಾನ್ಸಸ್ ತುಂಬಾ ಇರುತ್ತೆ. ನೀಟಾಗಿ ಫ್ರೈ ಆದಮೇಲೆ ಈ ಥರ ಬ್ರೌನಿಷ್ ಬರಬೇಕು. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಯಾವ ಥರ ಕಾಣಿಸ್ತೆ ನೋಡಿ ಫ್ರೆಂಡ್ಸ್, ಒಳ್ಳೆಯ ರೆಸ್ಟೋರೆಂಟಲ್ಲಿ ಸಿಗಲ್ವ ಎಗ್ ಬೌಲು, ಆ ಥರ ಕಾಣಿಸುತ್ತೆ. ತುಂಬಾ ಈಸಿ, ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಮನೇಲಿ, ತುಂಬಾ ರುಚಿಯಾಗಿರುತ್ತೆ ಅಂತಲೂ ಸಹ ಹೇಳ್ಬೋದು. ಸಿಂಪಲ್ ಈಸಿ ರೆಸಿಪಿ ಕೂಡ ಇದನ್ನು. ಹೆಂಗಿದೆ, ಸೂಪರ್ ಆಗೈತೆ ಅನ್ಸುತ್ತಾ? ಒಂದು ಸೂಪರ್. ನಮ್ಮಗೊಂದು ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ, ವಿಡಿಯೋ ಮಾಡ್ಕೊಂಡು ಇವ್ ನಮ್ಮ ತಂಗಿ ಬಿಡತ್ತೆ, ನೀನು ಹೋಗ್ಬಿಟ್ಟು ಸುಮ್ಮನೆ ಟೇಸ್ಟ್ ಮಾಡಮ್ಮ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿದೆ ಈ ರೆಸಿಪಿ. ನೀವು ಒಂದ್ಸತಿ ಟ್ರೈ ಮಾಡಿ. ತುಂಬಾ ಟೇಸ್ಟಿ ಕೂಡ ಇರುತ್ತೆ. ಮಕ್ಕಳಿಗೆ ಆರಾಮ್ಸಾಗಿ ಕೊಡ್ಬೋದು ಈ ರೆಸಿಪಿ. ಈ ರೆಸಿಪಿ ಮಾಡೋದು ಕೂಡ ತುಂಬಾ ಸುಲಭವಾಗಿರುತ್ತೆ. ನಮ್ಮ ಮನೇಲಂತೂ ತುಂಬಾ ಎಲ್ಲ ಇಷ್ಟಪಟ್ಟರು. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಇದು ಬೇಗನೆ ಆಗಿಬಿಡುತ್ತೆ. ವಿಡಿಯೋದಲ್ಲಿ ಸ್ವಲ್ಪ ಲೆಂತಿ ಥರ ಕಾಣಿಸ್ಬೋದು, ಜಾಸ್ತಿ ಟೈಮಿಂಗ್ಸ್ ಥರ, ಬಟ್ ಇಲ್ಲ. ಮೊಟ್ಟೆ ಒಂದು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಬಿಟ್ರೆ ಅದೊಂದು ಟೈಮ್ ಇಡುತ್ತೆ. ಬಿಟ್ಟರೆ ಬೇಗ ಬೇಗ ಕಟ್ಟಿಂಗ್ಸ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಏನು ಬೇಕೋ ಈರುಳ್ಳಿ ಆಗಿರ್ಬೋದು, ಹಸಿಮೆಣ್ಸಿನ್ಕಾಯಿ, ಇದನ್ನೆಲ್ಲ ಬೇಗ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ 10 ನಿಮಿಷಕ್ಕೆಲ್ಲ ಈ ಸ್ನ್ಯಾಕ್ಸು ರೆಡಿಯಾಗಿಬಿಡುತ್ತೆ. ಇದನ್ನು ನಾವು ಈ ಚಳಿ ಟೈಮ್ಗೆ ಸಂಜೆ ಟೀ ಜೊತೆಗೆ ಇಲ್ಲ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ, ಇವಾಗ ಗೊತ್ತು ನಿಮಗೆ ಆಚೆಗಡೆ ತಿನ್ನೋ ಫುಡ್ಡು ಯಾವುದು ಕೂಡ ಒಳ್ಳೆಯದಾಗಿರೋದಿಲ್ಲ, ಎಲ್ಲ ಅನ್ಹೆಲ್ದಿ ಆಗಿರುತ್ತೆ. ಸೊ ನಾವು ಇದೇ ಥರ ಮನೇಲಿ ಮಾಡಿ ಮಕ್ಳಿಗೆ ಕೊಟ್ಟರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ನಮಗೂ ಕೂಡ ಒಂದು ಸೇಫ್ ಅಂತ ಅನಿಸುತ್ತೆ. ಇವಾಗ ತುಂಬಾ ಕಮ್ಮಿ ಆಗ್ತಿದೆ ಆಚೆಗಡೆ ಊಟ ತಿನ್ನೋದು. ನಾವು ಕೂಡ ಸ್ವಲ್ಪ ಅದನ್ನು ಅವಾಯ್ಡ್ ಮಾಡೋಣ, ಆಚೆಗಡೆ ತಿನ್ನೋದನ್ನು. ಏಕೆಂದರೆ ಆಚೆಗಡೆ ತಿನ್ನೋ ಫುಡ್ಡು ಯಾವುದು ಕೂಡ ಹೆಲ್ದಿಯಾಗಿರೋದಿಲ್ಲ. ಕೆಲವೊಂದು, ಎಲ್ಲನೂ ಅಂತ ನಾವು ಹೇಳೋಕ್ಕಾಗಲ್ಲ, ಕೆಲವೊಂದು ಕೂಡ ಅದು ಹೆಲ್ದಿಯಾಗಿರೋದಿಲ್ಲ. ಅದು ನಮಗೂ ಗೊತ್ತಿರೋದಿಲ್ಲ. ಕೆಲವೊಮ್ಮೆ ಮಕ್ಕಳು ಹಠ ಮಾಡ್ತಾರೆ ಅಂದ್ಬಿಟ್ಟು ನಾವು ಏನು ಬೇಕೋ ಅದನ್ನು ಈಸ್ಕೊಡೋದಕ್ಕಿಂತ ಮನೇಲಿ ನಾವು ಇಷ್ಟು ಈಸಿಯಾಗಿ ಇದೇ ಥರ ಡಿಫ್ರೆಂಟಾಗಿ, ಇನ್ನು ನಾವು ಮೊಟ್ಟೆ ಬದಲು ಈಗ ಇಲ್ಲ ನಾವು ವೆಜ್ ಬೇಕು ಅನ್ನೋರು ಪನ್ನೀರ್ ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಪನ್ನೀರು, ಕಾರ್ನು ಇದನ್ನೆಲ್ಲ ಆ್ಯಡ್ ಮಾಡಿ ಜೊತೆಗೆ ಚೀಸು ಕೂಡ ಆ್ಯಡ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏಕೆಂದರೆ ತುಂಬ ಈಸಿ ಇದೆ ರೆಸಿಪಿನ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ಮತ್ತು ಹೊಸ ರೆಸಿಪಿ ಬೇಕು ಅಂದರೆ ನಮ್ಮ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿನ ಒಂದ್ಸತಿ ಟ್ರೈ ಮಾಡಿಬಿಟ್ಟು ಯಾವ ಥರ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ? ಓಕೆ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮಾಡೋದು ಒಂದೇ ಅಲ್ಲ ಫ್ರೆಂಡ್ಸ್, ಮಾಡಿರೋದನ್ನು ಕ್ಲೀನಾಗಿ ಮಾಡೋದಿದೆಯಲ್ಲ, ಅದರಿಂದ ಡಬಲ್ ಕೆಲಸ, ಏನೂ ಮಾಡೋಕ್ಕಾಗಲ್ಲ. ಈ ಥರ ನಾವು ಮಾಡಬೇಕು ಅಂದರೆ ಅದು ಕೆಲಸ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ನಮ್ಮ ಮನೆ ಕೆಲಸ ನಾವೇ ಮಾಡ್ಕೊಳ್ಬೇಕು. ತುಂಬಾ ಕೆಲಸ ಇತ್ತು. ಏಕೆಂದರೆ ಇದನ್ನು ನಾವು ಸಂಜೆ ಟೈಮ್ ಮಾಡಿದರೆ ಸ್ವಲ್ಪ ಈಸಿ ಅನಿಸೋದು. ಅಡುಗೆ ಮಾಡೋ ಟೈಮಲ್ಲೇ ನನಗೆ ಈ ರೆಸಿಪಿನ ಶೂಟ್ ಮಾಡಬೇಕಾಗಿತ್ತು. ಸೊ ಒಂದು ಕಡೆ ಅಡುಗೆ ಮಾಡಬೇಕಾಗಿತ್ತು, ಒಂದು ಕಡೆ ಕ್ಲೀನಿಂಗ್, ಒಂದು ಕಡೆ ಈಗ ರೆಸಿಪಿ, ಇದೆಲ್ಲವೂ ನನಗೆ ಒಟ್ಟಿಗೆ ಆಗಿದ್ದರಿಂದ ಸ್ವಲ್ಪ ನನಗೂ ಕೆಲಸ ಮಾಡೋದ್ರಲ್ಲಿ ಬೇಜಾರಾಗುತ್ತೆ. ಒಂದು ಹಿಂದೆ ಒಂದು ಕೆಲಸ ಬಂತು ಅಂದರೆ ಬೇಜಾರಾಗುತ್ತೆ. ಬೇರೆ ಟೈಮಲ್ಲಾದರೆ ಓಕೆ. ಈ ನೈಟ್ ಟೈಮಲ್ಲಿ ಇದೆಲ್ಲ ಮಾಡಬೇಕು, ಮಾಡಿರೋದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ತುಂಬಾ ಬೇಜಾರಾಗುತ್ತೆ. ಸೊ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೆ ಸಿಗ್ತೀನಿ ಹೊಸ ರೆಸಿಪಿ, ಹೊಸ ಲೈಫ್ ಸ್ಟೈಲ್ ಜೊತೆ. ಬಾಯ್.